ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರು ಚಾನಲ್. ಇದು 20/30 BDA ವೆಸ್ಟ್ ಫೇಸ್ ನಾರ್ತ್ ಫೇಸ್ ಮೇನ್ ಡೋರು, JP ನಗರ್ 8 ಫೇಸ್ ಸೆಕೆಂಡ್ ಬ್ಲಾಕಲ್ಲಿ ಬರುತ್ತೆ. ಇದು ಫ್ರಂಟ್ ಎಲಿವೇಷನ್ನು. 4 ಫೋಲ್ಡಬಲ್ ಗೇಟ್ ಇದೆ. ಮನೆ ಹೆಸರು ಬರೆಯೋದಕ್ಕೆ ಅಲ್ಲಿ ಸ್ಟೋನ್ ವಾಲ್ ಕ್ಲ್ಯಾಂಡಿಂಗ್ ಇದೆ. ಹಾಗೆ ನ್ಯಾಚುರಲ್ ಸ್ಟೋನ್ ವಾಲ್ ಕ್ಲ್ಯಾಂಡಿಂಗು, CNC ಕಟ್ಟಿಂಗು ಮತ್ತು ಸ್ಟ್ರಕ್ಚರ್ ಪೇಂಟು. ಬಾಲ್ಕನಿಗಳೆಲ್ಲ ಇದೆ. ಓಕೆ, ಇದು ಫ್ರಂಟ್ ಎಲಿವೇಷನು. ರಸ್ತೆ ಬಂದು ನಿಮಗೆ 30 ಅಡಿ ವೈಡ್ ಆಗಿದೆ. ಮನೆ ಆಪೋಸಿಟೇ ಪಾರ್ಕ್ ಇದೆ. ಫುಲ್ ಡಿಮ್ಯಾಂಡ್ ಇರುವಂತಹ ಮನೆ ಇದು. ಹಾಗಾಗಿ ಅರ್ಜೆಂಟಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ಲಾಸ್ಟ್ ವೀಕಲ್ಲಿ ಶಾರ್ಟ್ಸ್ ಹಾಕಿದ್ದೆ, ತುಂಬ ರಿಕ್ವೆಸ್ಟ್ಗಳಿದ್ವು ಬೇಗ ಮನೆ ವಿಡಿಯೋ ಮಾಡಿ ಕಳಿಸಿ ಅಂತ. ಹಾಗಾಗಿ ಮಾಡ್ತಾಯಿದ್ದೀನಿ. ಇನ್ನೂ ಮನೆ ಕಂಪ್ಲೀಟ್ ಆಗಿಲ್ಲ, 90% ಆಗಿದೆ. ಇನ್ನು 10% ಪೆಂಡಿಂಗ್ ಇದೆ. ಅದರಲ್ಲಿ ವಿಡಿಯೋ ಮಾಡ್ತಿದ್ದೀನಿ ನೋಡಿ. ಇದು ಒಂದು ಪಾರ್ಕಿಂಗ್ ಲೇಔಟು. ಪಾರ್ಕಿಂಗ್ ಲೇಔಟಲ್ಲಿ ನಿಮಗೆ ಒಂದು ಕಾರ್ ನಿಂತ್ಕೊಳ್ಳೋ ಥರ ಪಾರ್ಕಿಂಗ್ ಸ್ಪೇಸ್ನ ಕೊಟ್ಟಿರುವಂಥದ್ದು. ಫ್ಲೋರಿಂಗ್ ಬಂದು 1/1 ಸೆರಾಮಿಕ್ ಟೈಲ್ಸ್ ಇದೆ. ವಾಲ್ ಕ್ಲ್ಯಾಂಡಿಂಗ್ ಎಲ್ಲ ಕೊಟ್ಟಿದ್ದೀವಿ. 2/4 ವೆಟ್ರಿಫೈಡ್ ಟೈಲ್ಸು. ಇಲ್ಲಿ ಎಲೆಕ್ಟ್ರಿಕ್ ಮೀಟರ್ ಬರುತ್ತೆ. ಚಾರ್ಜಿಂಗ್ ಸರ್ಕ್ಯೂಟ್ಗಳೆಲ್ಲ ಇದೆ. ಸಂಪು ಹೊರಗಡೆ ಇದೆ. ಬೋರ್ವೆಲ್ ಅಲ್ಲಿದೆ. ಕಾವೇರಿ ಪಾಯಿಂಟು ಅಲ್ಲಿ ಒಳಗಡೆ ಬರುತ್ತೆ. ಹಾಗೆ ಒಳಗಡೆ ನಿಮಗೆ ಅಲ್ಲಿ ವಾಟ್ ಈಸ್ ದಟ್ ಗ್ಯಾಸ್ ಪಾಯಿಂಟ್ ಸಿಗುವಂಥದ್ದು. ಇದೊಂದು ಪಾರ್ಕಿಂಗ್ ಲೇಔಟು. ಮತ್ತು 1 RK ಇದೆ. ಯಾಕೆ ಅಂತಂದರೆ ರಸ್ತೆ ದೊಡ್ಡದಾಗಿದೆ. ಕಾರ್ ಒಂದು ನಿಲ್ಸ್ಕೊಂಡು ಹೊರಗಡೆ ಬೇಕಾದ್ರೆ ಎಲ್ಲ ನಿಲ್ಸ್ಕೋಬೋದು. ಕೆಳಗಡೆ ಪಾರ್ಕಿಂಗ್ನ ಯೂಸ್ ಮಾಡ್ಕೊಳ್ಳಿ ಅನ್ನೋ ಕಾರಣಕ್ಕೆ 1 RK ಕೂಡ ಮಾಡಿಕೊಟ್ಟಿರುವಂಥದ್ದು. ಇದು 1 RK. ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. 2 ಅಡಿ ವೈಡ್ ಆಗಿದೆ. ಹಾಗೆ ಒಂದು ರೂಮ್ ಇದು. ಕಿಚನ್ ಸ್ಲ್ಯಾಬ್ ಇದೆ ಮತ್ತು ಕಾಮನ್ ಟಾಯ್ಲೆಟ್ ಇರುವಂಥದ್ದು. ಇಲ್ಲಿ ನಿಮಗೆ ಬೋರ್ವೆಲ್ ಇರುವಂಥದ್ದು. ಬಾಡಿಗೆ ಕೊಟ್ಟರೆ 7,000 ಬರುತ್ತೆ, ಅಥವಾ ನೀವೇ ಅಫಿಷಿಯಲಾಗಿ ಯೂಸ್ ಮಾಡ್ಕೋಬೋದು. ಮೇಲ್ಗಡೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಒಳ್ಳೆ ಪ್ರೈಮ್ ಲೊಕೇಶನ್ನು. ಲ್ಯಾಂಡ್ ವ್ಯಾಲ್ಯೂ ತುಂಬ ಜಾಸ್ತಿ ಇದೆ ಇಲ್ಲಿ. ಸ್ಟೇರ್ ಕೇಸ್ 4 ಅಡಿ ವೈಡ್ ಆಗಿದೆ. SS ರೇಲಿಂಗ್ಸ್ ಕೊಟ್ಟಿರುವಂಥದ್ದು. 304 ಗೇಜು ಲಪೋತ್ರ ಆ್ಯಂಟಿಸ್ಕಿಡ್ ಗ್ರ್ಯಾನೈಟು. ಈ ಮನೆಗೆ ವೆಂಟಿಲೇಷನ್ 3 ಕಡೆಯಿಂದ ಬರುತ್ತೆ. ಒಂದು ರಸ್ತೆ ಸೈಡಿಂದ ಮತ್ತು ನಾರ್ತ್ ಫೇಸಿಂದ. ಪಾಪ ಪಕ್ಕದ ಬಿಲ್ಡಿಂಗ್ನವ್ರು ಕೂಡ ಸೆಟ್ ಬ್ಯಾಕು ಹಿಂದೆ ಮತ್ತು ಪಕ್ಕದಲ್ಲಿ ಬಿಟ್ಟಿರುವಂಥದ್ದು. ಹಾಗಾಗಿ ವೆಂಟಿಲೇಷನ್ ಚೆನ್ನಾಗಿ ಬರುತ್ತೆ. 4 ಅಡಿ ವೈಡ್ ಇದೆ ಸ್ಟೇರ್ ಕೇಸು. ಕೆಳಗಡೆಯಿಂದ ಮೇಲ್ಗಡೆ ಲೈಕ್ ಈ ಥರ ಇದೆ ನೋಡಿ. ಬೆಳಗ್ಗೆ ಎಷ್ಟು ಚೆನ್ನಾಗಿ ಬಂದಿದೆ. ಫಾಲ್ ಸೀಲಿಂಗ್ ಬಂದು PVC. CNC ಕಟ್ಟಿಂಗ್ ಆಪೋಸಿಟ್ ಸಿಗುತ್ತೆ. ಇನ್ನು ತುಂಬ ಕೆಲಸ ಪೆಂಡಿಂಗ್ ಇದೆ. ನಾರ್ತ್ ವೆಸ್ಟ್ ಮೇನ್ ಡೋರು. ವಾಸ್ಕಲೆಲ್ಲ ನಿಮಗೆ 8 ಇಂಚಸ್ ಸಿಗುತ್ತೆ. ಆಫ್ಟರ್ ಫಿನಿಶಿಂಗ್ 2 ಇಂಚಸ್ ಇರುವಂತಹ ಮೇನ್ ಡೋರ್. ಟೀ ಕುಡ್ಡಿಂದು ಗ್ಲಾಸಿ ಫಿನಿಶ್ ಚೆನ್ನಾಗಿದೆ. ರೈಟ್ ಸೈಡಿಗೆ ಬಿಗ್ ಹಾಲ್ ಬರುತ್ತೆ. ಆಪೋಸಿಟು ಸ್ಟೇರ್ ಕೇಸ್ ಇದೆ. ಅದು ಸಪ್ರೇಟಾಗಿ ಮಾಡಿದರೆ ಈ ಕಡೆ ಹಾಲು. ಓಕೆ ನೋಡಿ, ಇದು TV ಕ್ಯಾಬಿನೆಟ್ಟು. TV ಕ್ಯಾಬಿನೆಟ್ ಆಪೋಸಿಟೇ ನೀವು L ಶೇಪಲ್ಲಿ ಸೋಫಾನ ಇಟ್ಕೋಬೋದು. ವಾಲ್ ಕ್ಲೈನಿಂಗ್ ಎಲ್ಲ ರ್ಯಾಫ್ಟರ್ ಆ್ಯಂಡ್ ಲ್ಯಾಮಿನೇಷನ್ ಇಂಟೀರಿಯರ್ ವರ್ಕ್ನ ಮಾಡಿದ್ದಾರೆ. ಫಾಲ್ ಸೀಲಿಂಗ್ ಬಗ್ಗೆ POP ಫಾಲ್ ಸೀಲಿಂಗ್ನ ಮಾಡಿಕೊಟ್ಟಿರುವಂಥದ್ದು. ಒಂದು ಝೂಮರ್ ಇದೆ. 2 ಫ್ಯಾನ್ ಬರುವಂಥದ್ದು. ಇದು ನಿಮಗೆ ಮಲ್ಟಿ ಕಲರ್, ಯಾವ ಕಲರ್ ಬೇಕೋ ಆ ಥರ ಚೂಸ್ ಮಾಡ್ಬೋದು. ಆ ಕಡೆಯಿಂದ ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ. TV ಯೂನಿಟು, ಮೇನ್ ಡೋರ್ ಅಲ್ಲಿಂದ ಈ ಕಡೆ ತೋರಿಸಿದೆ. ಚೆನ್ನಾಗಿ ಬಂದಿದೆ ಮನೆ. ಕ್ಲೀನಾಗಿ ಫಿನಿಶಿಂಗ್ ಕೊಟ್ಟರೆ ಇನ್ನೂ ಚೆನ್ನಾಗಿ ಬರುತ್ತೆ. ಇದೆಲ್ಲ ನಿಮಗೆ ರಾಯಲ್ ಪೇಂಟಿಂಗು, ವಾಲ್ಪೇಪರೆಲ್ಲ ಇದು ಪೇಂಟೆಡು. ವೆಂಟಿಲೇಷನ್ಗೆ 4 ಡೋರ್ ಇರುವಂತಹ ಬಿಗ್ ವಿಂಡೋ ಸಿಗುತ್ತೆ. 5/6 ಇದೆ. ಮನೆ ಒಳಗಡೆ ಡೈರೆಕ್ಟಾಗಿ ಬೆಳಕು ಬರುತ್ತೆ. ಆಪೋಸಿಟೇ ಪಾರ್ಕ್ ಇದೆ. ಈ ವಿಂಡೋದ ಹತ್ರ ನಿಂತ್ಕೊಂಡು ಈ ಕಡೆ ಕಾಲ್ ಮಾಡಿ ತೋರಿಸ್ತೀನಿ ನೋಡಿ.
ಅಲ್ಲೆಲ್ಲ ಸ್ಟೋರೇಜ್ ಮಾಡ್ಕೋಬೋದು. ಯು ಪಿ ಎಸ್ಸು ಟಾಪ್ ಫ್ಲೋರಲ್ಲಿದೆ, ತೋರಿಸ್ಕೊಡ್ತೀನಿ ಅದು ಕೂಡ. ಇನ್ನು ಎಲೆಕ್ಟ್ರಿಕ್ ವರ್ಕ್ ಸಮಥಿಂಗ್ಸ್ ಇದೆ, ಚಿಕ್ಕ ಪುಟ್ಟ ಎಲೆಕ್ಟ್ರಿಕ್ ವರ್ಕ್ ಇಲ್ಲಿ ಪೆಂಡಿಂಗ್ ಇದೆ. ಇದು ಫಸ್ಟು ಈಗ ಹಾಲೀಗ ತೋರಿಸಿರೋದು ನಾನು ನಿಮಗೆ. ಅಡುಗೆ ಮನೆ ಗ್ಲಾಸಿ ಫಿನಿಶ್ ಡೋರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅಡುಗೆ ಮನೆಗೆ ಎಂಟ್ರೆನ್ಸು. ನಿಮಗೆ ಅಡುಗೆ ಮನೆ ಈ ಥರ ನೋಡ್ಲಿಕ್ಕೆ ಸಿಗುತ್ತೆ. ಎಲ್ ಶೇಪ್ ಸ್ಲ್ಯಾಬ್ ಕೊಟ್ಟಿದ್ದಾರೆ. ಆಲ್ ಸಾಫ್ಟ್ ಕ್ಲೋಸ್ ಟ್ಯಾಂಡಮ್ ಬಾಕ್ಸ್ಗಳಿರುತ್ತೆ. ಓವರ್ ಹೆಡ್ ವಾರ್ಡ್ರೋಬರ್ಗಳೆಲ್ಲ ಇದೆ. POP ಫಾಲ್ ಸೀಲಿಂಗು, ಪ್ರೊಫೈಲ್ ಲೈಟ್ ಇದೆ, ಎಲೆಕ್ಟ್ರಿಕ್ ವರ್ಕ್ ಇದೆ, ಅದು ಆನ್ ಆಗ್ತಾಯಿಲ್ಲ, ಟ್ರೈ ಮಾಡಿದೆ. ಹಾಗೆ ನಿಮಗೆ ಇಲ್ಲಿ ಪೂಜಾ ರೂಮು. ಈ ಪೂಜಾ ರೂಮ್ಗೂ ಮತ್ತು ಈ ಸಿಂಕ್ ಏನು ಇಟ್ಟಿದ್ದಾರಲ್ಲ, ವಾಷಿಂಗ್ ಏರಿಯಾ, ಟಚ್ ಆಗಬಾರ್ದಂತ ಗ್ಯಾಪ್ ಕೊಟ್ಟಿದ್ದಾರೆ. ಪಕ್ಕಾ ವಾಸ್ತು ಇದೆ ಮನೆ. ಹಾಗೆ ಇಲ್ಲಿ ಎಡಗಡೆಗೆ ಡೈನಿಂಗ್ ಹಾಲ್ ಏರಿಯಾ, 4 ಚೇರ್ ಇರುವಂತಹ ಡೈನಿಂಗ್ ಟೇಬಲ್ನ ಇಟ್ಕೋಬೋದು. ವೆಂಟಿಲೇಷನ್ಗೆ ಇಲ್ಲಿ ಒಂದು ವಿಂಡೋ ಬರುತ್ತೆ. ಪೂಜಾ ರೂಮ್ ಬಗ್ಗೆ ಹೇಳಬೇಕಂದ್ರೆ ಫುಲ್ ವಿನಿಯರು, ನಿಮಗೆ ಕಾಪರ್ ಬಾರ್ಡರ್ನ ಕೊಟ್ಟಿರುವಂಥದ್ದು. ಒಬ್ಬರು ಪೂಜೆ ಮಾಡುವಂಥ ಸ್ಥಳ ಇಲ್ಲಿ ಸಿಗುತ್ತೆ. 2x4 ವೆಟ್ರಿಫೈಡ್ ಟೈಲ್ಸು, ಪ್ಯೂರ್ ವೈಟು, ಗೋಲ್ಡನ್ ಬಾರ್ಡರು, POP ಫಾಲ್ ಸೀಲಿಂಗು. ನೋಡ್ತಾ ಇದ್ದೀರಾ, ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ. ಫಿನಿಶಿಂಗ್ ಆದಮೇಲೆ ಚೆನ್ನಾಗಿ ಬರುತ್ತೆ. ಇನ್ನು ಅಡುಗೆ ಮನೆ ಬಗ್ಗೆ ಹೇಳ್ಬೇಕನ್ನೋ ಹಾಗಿದ್ರೆ ನಿಮಗೆ ಅಲ್ಲಿ ಚಿಮ್ನಿ ಬರುತ್ತೆ, ಗ್ಯಾಸ್ ಪಾಯಿಂಟು, ಮತ್ತು ಇಲ್ಲಿ ಇನ್ಬಿಲ್ಟ್ ವಾಟರ್ ಪ್ಯೂರಿಫೈ, ಎಲ್ಲ ಅಕ್ರಾಲಿಕ್ ಲ್ಯಾಮಿನೇಷನ್. ಈ ಕಾರ್ನರಲ್ಲಿ ಮೂಟೆ ಏನು ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಫ್ರಿಜ್ ಪಾಯಿಂಟ್ ಬರುತ್ತೆ. ಇಲ್ಲಿ ಮೇಲ್ಗಡೆ ಮೈಕ್ರೋವೇವು, ಮಿಕ್ಸರು ಇಟ್ಕೊಳ್ಳೋದಕ್ಕೆ ಮಾಡಿಕೊಟ್ಟಿದ್ದಾರೆ. ಕಲರ್ ಕಾಂಬಿನೇಷನ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಇದು. ಈ ಅಡುಗೆ ಮನೆಯಲ್ಲಿ ಮತ್ತೆ ನಮಗೆ ಯುಟಿಲಿಟಿ ಕೂಡ ಇದೆ. ರೈಟ್ ಸೈಡಿಗೆ ಕಾಮನ್ ಟಾಯ್ಲೆಟ್ ಇದೆ, ಲೆಫ್ಟ್ ಸೈಡಲ್ಲಿ ಯುಟಿಲಿಟಿ. ಸೇಫ್ಟಿ ಮಾಡಿ ಕೊಟ್ಟಿರುವಂಥದ್ದು. ಇಲ್ಲಿ ವಾಷಿಂಗ್ ಏರಿಯಾ ಬೇಕಾದ್ರೆ ಮಾಡ್ಕೋಬೋದು ಫ್ಯೂಚರಲ್ಲಿ. ಕಾಮನ್ ಟಾಯ್ಲೆಟು, ಕಾಮನ್ ಬಾತ್ರೂಮ್ ಅಂತಲೇ ಹೇಳ್ಬೋದು. ಬಿಕಾಸ್ ಇಲ್ಲಿ ನಿಮಗೆ ಶವರ್ ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ. ಬಾತ್ರೂಮೇ ಇದು, ನೋಡಿದ್ದೀರಾ. ಇದಿಷ್ಟು ಈ ಫ್ಲೋರಿಂದು ಅಡುಗೆ ಮನೆ, ಯುಟಿಲಿಟಿ, ಪೂಜಾ ರೂಮು, ಡೈನಿಂಗ್ ಹಾಲ್ ಏರಿಯಾ, ಹಾಲು. ಈಗ ಬೆಡ್ರೂಮ್ ಇರುವ ಸ್ಥಳಕ್ಕೆ ಕರ್ಕೊಂಡು ಹೋಗ್ತೀನಿ. 3 ಅಡಿ ವೈಡ್ ಇದೆ ಸ್ಟೇರ್ ಕೇಸು. ಟೀಕ್ ವುಡ್ ಪಿಲ್ಲರ್ ಕೊಟ್ಟಿದ್ದಾರೆ, ಅದಕ್ಕೆ SS ರೈಲಿಂಗ್ಸ್ ಅಟ್ಯಾಚು. ಸ್ಟೇರ್ ಕೇಸ್ಗೆ ಗ್ರಾನೈಟು. ಬುದ್ಧ ಇರುವಂತಹ ಪೇಂಟೆಡ್ ಜಾಬ್ ಆಗಿದೆ ಇಲ್ಲಿ, ರಾಯಲ್ ಪೇಂಟ್, ಅದು ಚೆನ್ನಾಗಿ ಕೊಟ್ಟಿದ್ದಾರೆ. ಮೇಲಿಂದ ಕೆಳಗಡೆ ಸ್ಟೇರ್ ಕೇಸ್ ಲುಕ್ ಈ ಥರ ಇರುತ್ತೆ. ಈಗ ಸೆಕೆಂಡ್ ಫ್ಲೋರಲ್ಲಿದ್ದೀವಿ. ಸ್ಟಡಿ ಕ್ಯಾಬಿನೆಟ್ ಇದೆ, ವರ್ಕ್ ಫ್ರಮ್ ಹೋಮ್ ಬೇಕಾದ್ರೆ ಇಲ್ಲಿ ಮಾಡ್ಕೋಬೋದು. ವಿತ್ ಪ್ರೊಫೈಲ್ ಲೈಟು, ಸ್ಟೋರೇಜ್ ಎಲ್ಲ ಇದೆ. ಎಲ್ಲ ಅಕ್ರಾಲಿಕ್ಕು ಲ್ಯಾಮಿನೇಷನು. ಇಲ್ಲಿ POP ಫಾಲ್ ಸೀಲಿಂಗು, ಪ್ರೊಫೈಲ್ ಲೈಟು. ಓಕೆ, ಇದು ಮಾಸ್ಟರ್ ಬೆಡ್ರೂಮು. ಫ್ಲೋರಿಂಗ್ ಎಲ್ಲ ಗ್ರಾನೈಟ್ ಇರುತ್ತೆ. ಮಾಸ್ಟರ್ ಬೆಡ್ರೂಮಲ್ಲಿ ನೋಡ್ತಾ ಇದ್ದೀರಾ, ಹೈಡ್ರಾಲಿಕ್ ಲಿಫ್ಟ್ ಇರುವಂತಹ ಕಿಂಗ್ ಸೈಜ್ ಕಾಟ್ ಸಿಗುತ್ತೆ. ಇದು ಮೂವಬಲ್ಲು, ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಮೂವ್ ಮಾಡ್ಕೋಬಹುದು. ಇಲ್ಲಿ ರ್ಯಾಫ್ಟರ್ ವಾಲ್ ಕ್ಲೈಂಡಿಂಗ್ ಆಗಿದೆ. ಇನ್ನೊಂದು ಬೆನಿಫಿಟ್ ಏನಂತಂದರೆ, ನಿಮಗೆ ಈ ಮನೆ ಕರ್ಟನ್ ಹಾಕೋ ಅವಶ್ಯಕತೆ ಇರೋದಿಲ್ಲ. ಅದಕ್ಕೂ ಕೂಡ ಸ್ಲೈಡಿಂಗ್ ವಾರ್ಡ್ರೋಬರ್ ಮಾಡಿದ್ದಾರೆ. ವಿಂಡೋ ಬೇಕಾದರೆ ಓಪನ್, ಬೇಡ ಅಂದರೆ ಕ್ಲೋಸ್, ಆ ಥರ ಮಾಡ್ಕೋಬೋದು. ಇಲ್ಲಿ 3 ಡೋರ್ ಇರುವಂತಹ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ ಸಿಗುತ್ತೆ. ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು, ಓವರ್ ಹೆಡ್ ವಾರ್ಡ್ರೋಬರು, ಕೂಲಾಗಿರುವಂತಹ POP ಫಾಲ್ ಸೀಲಿಂಗು. ಇದರ ಆಪೋಸಿಟ್ಟು TV ಕ್ಯಾಬಿನೆಟ್ಟು. ಓಕೆ, ಚೆನ್ನಾಗಿ ಬಂದಿದೆ. ಈ ಡೋರ್ ಹಿಂದ್ಗಡೆಗೆ ನಿಮಗೆ ಒಂದು ಬಾತ್ರೂಮ್ ಬರುತ್ತೆ, ಮತ್ತು ಅಲ್ಲಿ ಬಾಲ್ಕನಿ. ಎಲ್ಲ ಯುರೋಪ ಹ್ಯಾಂಡಲ್ಲು, ಕ್ವಾಲಿಟಿ ಚೆನ್ನಾಗಿದೆ.
ಬಿಗ್ ಬಾತ್ರೂಮ್, ವಾಲ್ಮಾರ್ಟ್ ಕಮೋಡು, ಜಾಗ ಫಿಟ್ಟಿಂಗ್ ಸಿಗುತ್ತೆ. ಬಾಲ್ಕನಿನೂ ಅಷ್ಟೇ, 2 ಚೇರ್ ಹಾಕ್ಕೊಳ್ಳೋದಕ್ಕೆ ಸ್ಪೇಸ್ ಇದೆ. ವಾಲ್ ಕ್ಲೈನಿಂಗ್ ಎಲ್ಲ 2x4 ವೆಟಿಫಿಟ್ ಟೈಲ್ಸು, PVC ಫಾಲ್ ಸೀಲಿಂಗು, ಫ್ಯಾನ್ಸಿ ಹ್ಯಾಂಗಿಂಗ್ ಲೈಟು. ಇದು ಪಾರ್ಕು, 30 ಅಡಿ ರಸ್ತೆ. ಮಾಸ್ಟರ್ ಬೆಡ್ರೂಮ್ ಆಯಿತು. ಈಗ ಇದರ ಅಪೋಸಿಟೇ ನಮಗೆ ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ಅಥವಾ ಚಿಲ್ಡ್ರನ್ ಬೆಡ್ರೂಮ್ ಅಂತಲೇ ಹೇಳ್ಬೋದು. ತೋರಿಸ್ಕೊಡ್ತೀನಿ. ಇಲ್ಲೂ ಅಷ್ಟೇ ನಿಮಗೆ ಫ್ಲೋರಿಂಗ್ ಗ್ರಾನೈಟ್ ಇದೆ, ಕಿಂಗ್ ಸೈಜ್ ಕಾಟು, ಮೂವಬಲ್ಲು, ಹೆಡ್ ಬೋರ್ಡ್ ಎಲ್ಲ ಸಿಗುತ್ತೆ. ವಾಲ್ ಕ್ಲೈನಿಂಗ್ ಎಲ್ಲ ರ್ಯಾಫ್ಟರು ಆ್ಯಂಡ್ ಸ್ಲೈಡಿಂಗ್ ವಿಂಡೋ ಸಿಗುತ್ತೆ. ಅಂದರೆ ಟೀಕ್ವುಡ್ ವಿಂಡೋ, ಆ ವಿಂಡೋನು ಓಪನ್ ಮಾಡ್ಬೋದು. ಬೇಡ ಅನ್ನೋ ಹಾಗಿದ್ರೆ ಎಕ್ಸಾಂಪಲ್ಲು ಸ್ಲೈಡಿಂಗ್ ವಿಂಡೋ, ಆ ಕಡೆನೂ ಈ ಕಡೆ ಕ್ಲೋಸ್ ಮಾಡಿದರೆ ವಿಂಡೋ ಕ್ಲೋಸ್ ಆಗುತ್ತೆ. ಹೊಸ ಪ್ರಯತ್ನ, ಚೆನ್ನಾಗಿದೆ. ಇಲ್ಲಿ 2 ಬಿಗ್ ಡೋರ್ ಇರುವಂತಹ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ ಕೊಟ್ಟಿದ್ದಾರೆ. ನಿಮಗೆ ಓವರ್ ಹೆಡ್ ವಾರ್ಡ್ರೋಬರ್ ಸಿಗುತ್ತೆ. ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು, ಕೂಲಾಗಿರುವಂತಹ POP ಫಾಲ್ ಸೀಲಿಂಗು. ತುಂಬ ದೊಡ್ಡದಾಗಿದೆ ರೂಮು. ಚಿಲ್ಡ್ರನ್ ಬೆಡ್ರೂಮ್ ಅಂದ್ರೂ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಬಾತ್ರೂಮ್ 2x4 ವೆಟಿಫಿಟ್ ಟೈಲ್ಸ್, ವಾಲ್ಮಾರ್ಟ್ ಕಮೋಡ್, ಜಾಗ ಫಿಟ್ಟಿಂಗ್ ಸಿಗುತ್ತೆ. ಇದಿಷ್ಟು ಈ ಸೆಕೆಂಡ್ ಬೆಡ್ರೂಮ್. ಈಗ ನೆಕ್ಸ್ಟ್ ಫ್ಲೋರ್ ಕರ್ಕೊಂಡು ಹೋಗ್ತಾ ಇದ್ದೀನಿ, 3rd ಫ್ಲೋರಿಗೆ. ಆ್ಯಸ್ ಇಟ್ ಈಸ್ ನನಗೆ 6 ಫೀಟ್ ಇರುವಂಥ ಸ್ಟೇರ್ಕೇಸ್ ಸಿಗುತ್ತೆ. SS ಲಿಂಕ್ಸು. ಇದು JP ನಗರ್ 8 ಫೇಸ್ 2nd ಬ್ಲಾಕಲ್ಲಿ ಇರುವಂತಹ ಮನೆ. ಇಲ್ಲಿದೆ ನಮಗೆ ಜಂಬೂಸವಾರದಿಂದ ತುಂಬ ಹತ್ತಿರ ಆಗುತ್ತೆ. ಲೈಫ್ ಸ್ಟೈಲ್ ಅಪಾರ್ಟ್ಮೆಂಟ್ ಹತ್ರ. ಇಲ್ಲಿ ಇಂಟೀರಿಯರ್ ವರ್ಕ್ ಮಾಡಿದ್ದಾರೆ. ಸ್ಟೋರೇಜ್ ಅಂತ ಚೆನ್ನಾಗಿದೆ. POP ಫಾಲ್ ಸೀಲಿಂಗು. ಹಾಗೆ ಈ ಕಡೆ ಕನ್ವರ್ಟ್ ಮಾಡಿದರೆ ಸ್ಕೈಲೈಟು, ಝೂಮರು, POP ವರ್ಕು ಆಗಿರುವಂಥದ್ದು. ವೆಂಟಿಲೇಷನ್ಗೆ ಒಂದು ವಿಂಡೋ ಇದೆ. 3rd ಬೆಡ್ರೂಮು ಅಥವಾ 3rd ಮಾಸ್ಟರ್ ಬೆಡ್ರೂಮ್. ಟೋಟಲ್ 3 ಮಾಸ್ಟರ್ ಬೆಡ್ರೂಮ್ಗಳು. ಇಲ್ಲೂ ಅದೇ ಥರ ಮೂವಬಲ್ ಕಾಟ್ ಸಿಗುತ್ತೆ. ಕಿಂಗ್ ಸೈಜ್ ಕಾಟು ವಿತ್ ಹೈಡ್ರಾಲಿಕ್ ಲಿಫ್ಟು, ಹೆಡ್ ಬೋರ್ಡ್ ಅಟ್ಯಾಚು, ರ್ಯಾಫ್ಟರ್ ಇನ್ಸ್ಟಾಲ್ ಮಾಡಿದ್ದಾರೆ. ಇದು ಇಂಟೀರಿಯರ್ ವರ್ಕು, ಅಕ್ರಾಲಿಕ್ಕು. ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರು, ಇನ್ಬಿಲ್ಟ್ ಪ್ರೊಫೈಲ್ ಲೈಟ್ ಇರುತ್ತೆ. ಓವರ್ ಹೆಡ್ ವಾರ್ಡ್ರೋಬರು, ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು. ಇಲ್ಲಿ 2 ಸೈಡು ವಿಂಡೋ ಬರುತ್ತೆ. POP ಫಾಲ್ ಸೀಲಿಂಗು ಚೆನ್ನಾಗಿದೆ. ಇದು ಆಪೋಸಿಟು TV ಕ್ಯಾಬಿನೆಟ್ಟು ಫುಲ್ಲು. ಆ ಡೋರ್ ಹಿಂದ್ಗಡೆ ಬಾತ್ರೂಮು, ಇಲ್ಲಿ ಬಾಲ್ಕನಿ. ಇದು 3rd ಬೆಡ್ರೂಮ್. ಕೆಳಗಡೆ ಏನೈತಲ್ವೋ ಅದೇ ಥರ ಸೇಮ್ ಬರುತ್ತೆ. ಓಕೆ, ಇದರ ಆಪೋಸಿಟ್ ನಮಗೆ ಮಲ್ಟಿಪರ್ಪಸ್. ಓಕೆ, MS ರೈಲಿಂಗ್ಸ್ ಕೊಟ್ಟಿದ್ದಾರೆ ಸೇಫ್ಟಿಗೋಸ್ಕರ. ವಾಲ್ ಏನಿದೆಯಲ್ವ ಇಲ್ಲಿ ಫುಲ್ ಇಂಟೀರಿಯರು LED ಲೈಟು ಇನ್ಸ್ಟಾಲ್ ಮಾಡಿದ್ದಾರೆ. ನಿಮಗೆ ರೂಮ್ ಬೇಕಾದ್ರೆ ರೂಮು, ಹೋಮ್ ಥಿಯೇಟ್ರು ಬೇಕಾದ್ರೆ ಹೋಮ್ ಥಿಯೇಟ್ರ್ ಹೇಗಾದ್ರೂ ಕನ್ವರ್ಟ್ ಮಾಡ್ಕೋಬೋದು. ವಿತ್ತು POP ಫಾಲ್ ಸೀಲಿಂಗು. UPS ಪಾಯಿಂಟ್ ನಿಮಗೆ ಇಲ್ಲಿ ಬರುತ್ತೆ. ಲ್ಯಾಡರ್ ಇದೆ, ಮಾಡಿಕೊಡ್ತಾರೆ. ಮೇಲ್ಗಡೆ ಹೋಗೋದಕ್ಕೆ ಹೈ ಗೇಜ್ ಲ್ಯಾಡರ್ ಬರುತ್ತೆ. ಪೆಂಡಿಂಗ್ ಇದೆ. ಸದ್ಯಕ್ಕೆ ಹಾಗೆ ಮೇಲ್ಗಡೆ ಹತ್ತಿ ತೋರಿಸ್ಕೊಡ್ತೀನಿ. JP ನಗರ ಯಾವ ಥರ ಹತ್ತಿರ ಇದೆ ಅಂತ ತೋರಿಸಿ. ಇದು ಟೆಂಪ್ರವರಿ ಲ್ಯಾಡರ್ ಅಲ್ವಾ, ಕಷ್ಟ ಇದೆ. ಫುಲ್ಲು ಸಿಗುತ್ತೆ ನಿಮಗೆ. ದೇವರೇ. ಓಕೆ, ಬಂದುಬಿಟ್ಟೆ. ಸ್ಟೇರ್ಕೇಸ್ಗೆ ಲೈಟಿಂಗು, ಡ್ಯಾಮ್ ಪ್ರೂಫ್ ಪೇಂಟ್ ಮಾಡಿಕೊಡ್ತಾರೆ. 1000 ಲೀಟರ್ ಸಿಂಟ್ಯಾಕ್ಸು, ಹೆಡ್ರೂಮ್ ಫುಲ್ ಡೆವಲಪ್ ಆಗಿರುವಂಥದ್ದು.
ಇಲ್ಲಿ ಆಪೋಸಿಟ್ ಲೈಫ್ ಸ್ಟೈಲ್ ಅಪಾರ್ಟ್ಮೆಂಟ್ ಬರುತ್ತೆ. GR ಅಪಾರ್ಟ್ಮೆಂಟ್ ಇದೆ, ಲ್ಯಾಂಡ್ಮಾರ್ಕ್ ಅದೇ ನಿಮಗೆ. ಸರಿ, ಕೊನೆಯದಾಗಿ 4 ಮಾತಿ ಮನೆ ಬಗ್ಗೆ. JP ನಗರ 8 ಫೇಸ್ ಸೆಕೆಂಡ್ ಬ್ಲಾಕಲ್ಲಿರುವಂತಹ 20/30 BDA ವೆಸ್ಟ್ ಗೇಟ್ ನಾರ್ತ್ ಮೇನ್ ಡೋರ್ ಮನೆ ಇದ್ದಾಗಿರುತ್ತೆ. ಪ್ರೈಸ್ ಬಗ್ಗೆ ಹೇಳ್ಬೇಕಂಗಿದ್ರೆ 2 ಕೋಟಿ ಕೇಳ್ತಾ ಇದ್ದಾರೆ. ರೌಂಡ್ ಫಿಗರ್ 2 ಕೋಟಿ 2 CR ನೆಗೋಷಿಯಬಲ್ ಇದೆ. ಇಷ್ಟಪಟ್ಟಿದ್ದಲ್ಲಿ ಕೊಟ್ಟಿರೋಂಥ ನಂಬರ್ಗೆ ಕಾಲ್ ಮಾಡಿ ಕರ್ಕೊಂಬಂದು ಮನೆಯನ್ನು ತೋರಿಸ್ತೀನಿ. ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಗಳು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಸೋ ಮಚ್.